ಮಂಡ್ಯದಲ್ಲಿ ಇವತ್ತು ಚುನಾವಣಾ ಪ್ರಚಾರ ಜೋರಾಗಿದೆ. ನೋಡ್ತಾ ಇದ್ರಿ, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬರೋದ್ರಿಂದ ಬಹಳಷ್ಟು ಕುತೂಹಲ ಇದೆ. ಎಲ್ರಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಕೂಡ ಜಮಾಯಿಸಿದ್ದಾರೆ. ಇವತ್ತು ಈಗ ನೀವು ನೋಡ್ತಿರುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಈಗ ಬರ್ತಿದ್ದಾರೆ ಪ್ರಚಾರಕ್ಕೆ. ಇನ್ನೊಂದು ಕಡೆ ದರ್ಶನ್ ಅವರು ಕೂಡ ನಿನ್ನೆಯಿಂದ ಪ್ರಚಾರವನ್ನ ಆರಂಭಿಸಿದ್ರು. ಒಂದು 15 ದಿನ ಎಲ್ಲ ಕಮಿಟ್ಮೆಂಟ್ಗಳನ್ನು ಸೈಡ್ಗಿಟ್ಟು ಯಾವುದೇ ಸಿನಿಮಾ ಪ್ರಚಾರವನ್ನ ಅಥವಾ ಸಿನಿಮಾದ ಶೂಟಿಂಗ್ ಅನ್ನ ನಿಲ್ಲಿಸಿದ್ದಾರೆ. ಸೊ ಇವತ್ತು ಯಶ್ ಅವರು ಬರ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇವತ್ತು ಅವರು ಕೂಡ ಪ್ರಚಾರಕ್ಕೆ ಇಳಿತಾ ಇರೋದು. ಆ ಮೂಲಕ ಜೋಡೆತ್ತುಗಳು ಏನ್ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ದರ್ಶನ್ ಅವರು ಕೂಡ. ಹಾಗಾಗಿ ಇಬ್ಬರು ಕೂಡ ಪ್ರಚಾರದ ಕಣದಲ್ಲಿ ಇವತ್ತು ಹಾಜರಾಗಿದ್ದಾರೆ. ಈಗ ನೀವು ನೋಡ್ತಿರುವಂತಹ ದೃಶ್ಯಗಳು, ರಾಕಿ ಭಾಯ್ ಈಗ ಆಫಿಷಿಯಲಿ ಎಂಟ್ರಿಯನ್ನು ಪಡಿತಿರೋದು. ಇವತ್ತಿನಿಂದ ಅವರು ಕೂಡ ಪ್ರಚಾರಕ್ಕೆ ಇಳಿತಿರೋದು. ಸುಮಾರು ಒಂದು 20ರಿಂದ 25 ಹಳ್ಳಿಗಳಿಗೆ ಅವರು ಕೂಡ ಭೇಟಿ ಕೊಡ್ತಿರೋದ್ರಿಂದ ಈಗ ದರ್ಶನ್ ಅವರು ತಮ್ಮ ವಾಹನದಿಂದ ಕೆಳಗಿಳಿತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನಿನ್ನೆ ಕೂಡ ಪ್ರಚಾರದಲ್ಲಿ ಬಹಳ ಉತ್ಸುಕತೆಯಿಂದ ಅವರು ಕೂಡ ಭಾಗವಹಿಸಿದ್ರು. ಎಲ್ಲರಿಗೂ ಕೂಡ ಬಹಳ ನೀಟಾಗಿ ಯಾವ ರೀತಿಯಾಗಿ ಯಾವ ಕ್ರಮ ಸಂಖ್ಯೆ ಹೆಸರೇನಿದೆ ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಎಲ್ಲರಲ್ಲೂ ಅಂಬರೀಷ್ ಅವರ ನೆನಪುಗಳನ್ನು ಕೂಡ ಮೆಲುಕು ಹಾಕ್ತಾ ನಿನ್ನೆ ಪ್ರಚಾರವನ್ನ ದರ್ಶನ್ ಅವರು ಮಾಡಿದ್ರು. ಇವತ್ತು ಕೂಡ ಅವರು ಬಂದ ಕೂಡಲೇ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ರೆ ಎಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತಿದ್ದಾರೆ. ಆ ಮೂಲಕ ಇವತ್ತು ದರ್ಶನ್ ಅವರು 2ನೇ ದಿನ ಪ್ರಚಾರಕ್ಕೆ ಅವರು ಕೂಡ ಇಳಿತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪ್ರಚಾರದ ಪ್ಲಾನ್ ಕೂಡ ಇದೆ. ಹಲವಾರು ಕಡೆ ಶನಿಮಹಾತ್ಮ ದೇಗುಲ, ಮುಸ್ಲಿಂ ಬ್ಲಾಕ್, ರಾಮ ಮಂದಿರ, ಕಲಹಳ್ಳಿ, ಗೂಳಿಗೌಡ, ಅದೇ ರೀತಿಯಾಗಿ ದರ್ಶನ್ ಅವರ ಜೊತೆಗೆ ಕಲಾವಿದರು ಕೂಡ ಪ್ರೇಮ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನಿಂದ ಪ್ರಚಾರ ಇನ್ನಷ್ಟು ಸ್ಟಾರ್ಗಳು, ನೆನ್ನಷ್ಟೇ ಹೇಳ್ತಾ ಇದ್ವಿ ನಾವು, ಇನ್ನಷ್ಟು ಸ್ಟಾರ್ಗಳು ಸೇರ್ಪಡೆ ಆಗುವಂಥ ಚಾನ್ಸಸ್ ಇದೆ ಅಂತ. ಈಗ ಪ್ರೇಮ್ ನೆನಪಿರಲಿ ಸಿನಿಮಾ ಮೂಲಕ ಎಲ್ಲರನ್ನು ಕೂಡ ಮನಸ್ಸನ್ನು ಗೆದ್ದಂಥ ಪ್ರೇಮ್ ಇದೀಗ ಜಾಯ್ನ್ ಆಗಿದ್ದಾರೆ ದರ್ಶನ್ ಅವರ ಜೊತೆಗೆ. ಎತ್ತಿನ ಗಾಡಿ ನಾವಾಗಲೇ ನಿಮಗೆ ತೋರಿಸ್ತಾ ಇದ್ವಿ, ವಿಶೇಷವಾಗಿ ಅಲಂಕೃತವಾದಂತಹ ಹೂವಿನ ಹಾರವನ್ನು ಹಾಕಿದ್ದಾರೆ ಎತ್ತುಗಳಿಗೆ. ಆ ಒಂದು ಎತ್ತಿನ ಗಾಡಿಯ ಮೂಲಕವೇ ಇವತ್ತಿನ ಪ್ರಚಾರ ಆರಂಭ ಆಗ್ತಾ ಇದೆ. ದರ್ಶನ್ ಅವರ ಜೊತೆಗೆ ಕಲಾವಿದರು ಕೂಡ ಸಾಥನ್ನು ಕೊಡ್ತಿರೋದು. ಈಗ ಇವತ್ತು ಪ್ರೇಮ್ ದರ್ಶನ್ ಅವರ ಬ್ಯಾನರ್ನಲ್ಲೇ, ಅವರ ಒಂದು ತಮ್ಮನ ನಿರ್ದೇಶನದಲ್ಲೇ ಸಿನಿಮಾ ರಂಗಕ್ಕೆ ಬಂದಂಥವರು, ಅಂದರೆ ಒಂದು ಲೈಮ್ಲೈಟ್ಗೆ ಬಂದಂಥವರು ನೆನಪಿರಲಿ ಸಿನಿಮಾ ಮೂಲಕ. ಹಾಗಾಗಿ ದರ್ಶನ್ ಅವರ ಜೊತೆಗೆ ಪ್ರೇಮ್ ಅವರು ಕೂಡ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಎತ್ತಿನ ಗಾಡಿಯ ಮೂಲಕ ಸಾಂಕೇತಿಕವಾಗಿ ಇವತ್ತು ಆರಂಭ ಆಗಿದೆ. ಜೋಡೆತ್ತುಗಳನ್ನು ಮಾತು ದೊಡ್ಡ ಪ್ರಚಾರವನ್ನು ಪಡೆದಿತ್ತು. ಇವತ್ತು ಎತ್ತಿನ ಗಾಡಿಯ ಮೇಲೆ ದರ್ಶನ್ ಅವರು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇವತ್ತಿನ ಬೆಳಗ್ಗೆ ಆಲ್ಮೋಸ್ಟ್ ಈಗ 11 ಗಂಟೆಯಿಂದ ಪ್ರಚಾರ ಆರಂಭವಾಗಿರೋದು. ನಿನ್ನೆ 10 ಗಂಟೆಗೆ ಆರಂಭ ಆಗಿತ್ತು. ಇವತ್ತಿನ ಒಂದು ಯಾವ್ಯಾವ ಊರುಗಳಲ್ಲಿ ಹೋಗ್ತಾರೆ ಅಂತ ನೋಡೋದಾದರೆ, ಬಿಸಿಲು ಮಾರಮ್ಮ ದೇಗುಲ, ಮರಹಳ್ಳಿ, ಅದೇ ರೀತಿ ಹಾಲ್ಹಳ್ಳಿ, ಅದೇ ರೀತಿಯಾಗಿ PK ಕಾಲೋನಿ, ತಮಿಳ್ ಕಾಲೋನಿ, ಎಲ್ಲ ಕಡೆ ಕೂಡ ದರ್ಶನ್ ಅವರು ಪ್ರಚಾರಕ್ಕೆ ಹೋಗ್ತಾರೆ. ಬೋವಿ ಕಾಲೋನಿ, ಅದೇ ರೀತಿಯಾಗಿ ತಾವರೆಗೆರೆ ಎಲ್ಲೂ ಕೂಡ ಮಧ್ಯಾಹ್ನದ ನಂತರ ಪ್ರಚಾರ ಇರುತ್ತೆ. ಇನ್ನು ಮುನೀರ್ ಸರ್ಕಲ್, ಚೆಲುವಯ್ಯ ಪಾರ್ಕ್, ಹಳ್ಳಿಮರ ಸ್ಕೂಲ್, ಗುತ್ತಲು ಎಲ್ಲೂ ಕೂಡ ಹೋಗಲಿದ್ದಾರೆ. ಮಾರುತಿ ಬಡಾವಣೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಲಿದ್ದಾರೆ. ಹಾಗಾಗಿ ಇಬ್ಬರು ಸ್ಟಾರ್ಗಳು ಇವತ್ತು ಕಣಕ್ಕೆ ಇಳಿದಿರೋದು ಪ್ರಚಾರದ ರಂಗನ ಡಬಲ್ ಮಾಡಿದೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ, ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರಚಾರ ಮಾಡ್ತಿರೋದನ್ನು, ಇನ್ನೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರೂ ಕೂಡ ಈಗ ಪ್ರಚಾರಕ್ಕೆ ಇಳಿದಿರೋದು. ಯಶ್ ಅವರ ಪ್ರಚಾರವನ್ನು ನೋಡ್ತಾ ಇದ್ರೆ ಅವರು ಕೂಡ ತೆರೆದ ವಾಹನದಲ್ಲಿ ಎಲ್ರಿಗೂ ಕೂಡ ಕೈ ಬೀಸ್ತಾ ಪ್ರಚಾರವನ್ನು ಮಾಡ್ತಿರೋದು. ಇನ್ನೊಂದು ಕಡೆ ದರ್ಶನ್ 2ನೇ ದಿನ ಅವರದ್ದು ಇವತ್ತು ಎತ್ತಿನ ಗಾಡಿಯ ಮೂಲಕ ಪ್ರಚಾರಕ್ಕೆ ಇಳಿದಿದ್ದಾರೆ. ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾ ದರ್ಶನ್ ಅವರಿಗೆ ವೆಲ್ಕಮ್ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಎಲ್ಲರಲ್ಲಿರುವಂತಹ ಒಂದು ಪ್ರಶ್ನೆ, ಅಭಿಮಾನಿಗಳು ಇಷ್ಟು ಸಂಖ್ಯೆಯಲ್ಲಿ ಒಳ್ಳೆ ಸ್ವಾಗತವನ್ನೇನೋ ಕೊಡ್ತಾ ಇದ್ದಾರೆ, ಆದರೆ ಇವೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ, ಮತವಾಗಿ ಪರಿವರ್ತನೆ ಆಗುತ್ತಾ ಅನ್ನೋದು ಪ್ರಶ್ನೆ. ಹಾಗಾಗಿ ಅವರ ಪ್ರಯತ್ನಗಳ ಎಲ್ಲ ರೀತಿಯಾದಂಥ ಪ್ರಯತ್ನ, ಬೆಂಬಲವನ್ನು ಇಬ್ಬರು ನಟರು ಪ್ರಮುಖವಾಗಿ ಕೊಡ್ತಾ ಇದ್ದಾರೆ. ಇವತ್ತಿನ ಪ್ರಚಾರದಲ್ಲಿ ದರ್ಶನ್ ಅವರ ಜೊತೆಗೆ ನೆನಪಿರಲಿ ಪ್ರೇಮ್ ಅವರು ಕೂಡ ಜಾಯ್ನ್ ಆಗಿರೋದು ವಿಶೇಷ. ಹಾಗಾಗಿ ಇಬ್ಬರು ಕೂಡ ಇವತ್ತು ಪ್ರಚಾರವನ್ನು ಮಾಡ್ತಾರೆ. ಜನತೆಯನ್ನು ಉದ್ದೇಶಿಸಿ ಅವರು ಕೂಡ ಅಲ್ಲಿ ಮಾತನಾಡ್ತಾರೆ. ಇನ್ನೊಂದು ಕಡೆ ಯಶ್ ಇವತ್ತು ಮೊದಲ ದಿನ ಅವರ ಪ್ರಚಾರದ್ದು. ಹಾಗಾಗಿ ಕಳೆದ ಬಾರಿ ಅಂಬರೀಷ್ ಅವರು ಹಿಂದೆ ಇದ್ದಾಗಲೂ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ರು ದರ್ಶನ್ ಮತ್ತು ಯಶ್. ಇವತ್ತು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಚಾರದ ವೇಳೆ BJP ಮತ್ತು ಕಾಂಗ್ರೆಸ್ನ ಬಾವುಟಗಳು ಕೂಡ ಜೊತೆಯಾಗಿ ಕಂಡು ಬಂದಿದ್ದು ಇನ್ನೊಂದು ವಿಶೇಷ. ಈಗ ಇವತ್ತು ಕೂಡ ಸಾಕಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರೋದು. ಯಶ್ ಅವ್ರದ್ದು ಒಂದು ಶೆಡ್ಯೂಲ್ ಇದ್ದರೆ, ಇನ್ನೊಂದು ಕಡೆ ದರ್ಶನ್ ಅವರದ್ದು ಕೂಡ ಸ್ಪೆಷಲ್ ಆಗಿ ಒಂದು 30 ಹಳ್ಳಿಗಳಿಗೆ ಇವತ್ತು ಕವರ್ ಮಾಡುವಂಥ ಪ್ಲ್ಯಾನ್ ಇದೆ. ಯಶ್ ಅವರು ಕೂಡ 20ರಿಂದ 25 ಹಳ್ಳಿಗಳನ್ನು ಇವತ್ತು ಭೇಟಿ ನೀಡುವಂಥದ್ದು, ಅಲ್ಲಿ ಪ್ರಚಾರ ನಡೆಸುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ.
ಸೊ ಈಗ ನೀವು ನೋಡ್ತಾ ಇದ್ದೀರಿ ಪ್ರೇಮ್ ಅವ್ರನ್ನು ಕೂಡ ಅವರು ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಅವರ ಜೊತೆಗೆ ಅವರು ಕೂಡ ಮತಯಾಚನೆ ಮಾಡ್ತಾರೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ ನಿಮ್ಮ ಮತವನ್ನು ಹಾಕಿ, ಅದರ ಜೊತೆಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಹೆಸರಲ್ಲೂ ಕೂಡ, ಜೊತೆಗೆ ಕ್ರಮ ಸಂಖ್ಯೆ ಕೊನೆಯಲ್ಲಿರೋದ್ರಿಂದ ಅದರ ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಮನದಟ್ಟು ಮಾಡ್ತಿದ್ದಾರೆ. ಈಗ ಎರಡು ಪ್ರತ್ಯೇಕ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರೋದು. ಒಂದು ನಟ ದರ್ಶನ್ ಅವರ ಪ್ರಚಾರ, ಇನ್ನೊಂದು ಕಡೆ ನಟ ಯಶ್ ಅವರ ಪ್ರಚಾರ. ಇಬ್ಬರೂ ಕೂಡ ಇವತ್ತು ಪ್ರಚಾರದ ಕಣದಲ್ಲಿ ಇಳಿದಿದ್ದಾರೆ. ಆ ಮೂಲಕ ಸುಮಲತಾ ಅವರಿಗೆ ಐರಾವತ ಮತ್ತು ರಾಜಾಹುಲಿ ಇಬ್ಬರ ಒಂದು ಸಾಥ್ ಕೂಡ ಸಿಕ್ತಿರೋದ್ರಿಂದ ಇನ್ನಷ್ಟು ಒಂದು ರೀತಿಯಾಗಿ ಸ್ಟ್ರೆಂತ್ ಬಂದಿದೆ, ಒಂದು ಪಾಸಿಟಿವ್ ವೈಬ್ ಬಂದಿದೆ ಅಂತ ಹೇಳ್ತಾ ಇದ್ರು ನೆನ್ನೆನೆ ಸುಮಲತಾ ಅವರು. ಇನ್ನಷ್ಟು ದಿನ ಪ್ರಚಾರ ಮಾಡುವಂಥ ಹೊಣೆಯನ್ನು ಇಬ್ಬರೂ ನಟರು ಕೂಡ ಹೊತ್ತಿರೋದ್ರಿಂದ ಈ ಪ್ರಚಾರ ಇನ್ನೊಂದು ವಾರ 2 ವಾರ ಮುಂದುವರಿಯುತ್ತೆ. ಏಪ್ರಿಲ್ 15ರ ಒಳಗೆ ಏನು ಈ ಪ್ರಚಾರದ ಒಂದು ಶೆಡ್ಯೂಲ್ ಇದೆ ಅದೆಲ್ಲವೂ ಕೂಡ ಮುಕ್ತಾಯವಾಗುವಂಥ ನಿರೀಕ್ಷೆ ಇದೆ. ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಅಂಬರೀಶ್ ಅವರ ಮೇಲೆ ನೀವು ಎಷ್ಟು ಪ್ರೀತಿ ಇಟ್ಟಿದ್ರಿ ಅಷ್ಟು ಪ್ರೀತಿಯನ್ನ ಇವತ್ತು ಸುಮಲತಾ ಅಂಬರೀಶ್ ಅವರಿಗೆ ಮತ ನೀಡೋದ್ರ ಮುಖಾಂತರ ದಯವಿಟ್ಟು ಅವರನ್ನ ಗೆಲ್ಲಿಸಬೇಕಂತ ಈ ಮುಖಾಂತರ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರನ್ನು ನಂಬಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ದಯವಿಟ್ಟು ಸುಮಲತಾ ಅಕ್ಕ ಅವ್ರನ್ನ, ಸುಮಲತಾ ಅಂಬರೀಶ್ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸುಮಲತಾ ಅಂಬರೀಶ್ ಅವ್ರಿಗೆ, ಸುಮಲತಾ ಅಂಬರೀಶ್ ಅವ್ರಿಗೆ, ರೆಬಲ್ ಸ್ಟಾರ್ ಅಂಬರೀಶ್ ಅವ್ರಿಗೆ, ರೆಬಲ್ ಸ್ಟಾರ್ ಅಂಬರೀಶ್ ಅವ್ರಿಗೆ. ಇವತ್ತು ದರ್ಶನ್ ಭಯ ಮಾತಾಡ್ತಾರೆ. ಹೇಳ್ತೀನಿ ಅವ್ರ ಹತ್ರ ಮಾತಾಡ್ಬಿಡ್ತೀನಿ, ಆಮೇಲೆ ಹೇಳೋಕ್ಕಿಲ್ಲ. ಎಲ್ರಿಗೂ ಶುಭೋದಯ. ಮೊದಲಾಗಿ ಇದೇ ತಿಂಗಳು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಸುಮಮ್ಮ ನಿಂತಿದ್ದಾರೆ. ತಮ್ಮ ಅರ್ಥಮೂಲ್ಯವಾದ ಮತನ ಅವ್ರಿಗೆ ನೀಡಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರನ್ನ ನಾನು ತಲೆಬಾಗಿ ಕೇಳ್ಕೊಳ್ತೀನಿ. ಇನ್ನೊಂದೇನಂತಂದ್ರೆ ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಬೇಳೆ ಊತಿರೋ ರೈತನ ಚಿಹ್ನೆ. ಇನ್ನೊಂದ್ಸಲಿ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್. ಇದಕ್ಕೆ ತಮ್ಮ ಅರ್ಥಮೂಲ್ಯವಾದ ಮತನ ನೀಡ್ಬೇಕಂತೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು.